ಹಾಲಿವುಡ್ ಲೆವೆಲಲ್ಲಿ ಇದೆ. ಅನದರ್ 1000 crore ಲೋಡಿಂಗ್. ಇವತ್ತು ಹೇಳಿರ್ತೀನಿ, ಬಜೆಟ್ ಕಡೆ 1000 ಕೋಟಿ ಆಗಲಿಲ್ಲ ಅಂದರೆ ನಾನು ಅವತ್ತು ಹೇಳ್ದಂಗೆ ಕೇಳ್ತೀನಿ, ಸರಿನಾ? ಹಾಲಿವುಡ್ ಲೆವೆಲಲ್ಲಿದೆ. ಬಾಸ್ ಆ್ಯಕ್ಟಿಂಗ್ ಅಂತ ಚಿಂದಿ ಇದೆ. ಸೆಕೆಂಡ್ ಹಾಫಲ್ಲಿ ಫಿದಾ ಆಗೋಗ್ಬಿಟ್ಟಿದ್ದೀವಿ ಅವ್ರ ಆ್ಯಕ್ಟಿಂಗಿಗೆ. ಎಷ್ಟು ಸಲ ನೋಡಿದ್ರು ಫಿಲಮು ನೋಡ್ತಾ ಇರ್ಬೇಕು ಅನ್ಸುತ್ತೆ. ಎಲ್ಲರೂ ಬಂದು ಮೂವಿ ನೋಡಿ ಚೆನ್ನಾಗಿದೆ. ಡ್ಯಾಡಿ ಬೇಕಾಯಿತು. ಡ್ಯಾಡಿ ತ್ರಿಬಲ್ ಆಕ್ಟಿಂಗ್ ಸಿಂಗಲ್ ಆಕ್ಟ್ರು ಚೆನ್ನಾಗಿದೆ ಫಿಲಮು. ಎಲ್ಲರೂ ದಯವಿಟ್ಟು ಬಂದು ನೋಡಿ, ಒಳ್ಳೆ ಫಿಲಮು. ಕನ್ನಡ ಇಂಡಸ್ಟ್ರಿ ಬೆಳೆಸೋಣ, ಎಲ್ಲರೂ ಒಟ್ಟಾಗಿ ಬೆಳೆಸೋಣ. ಜೈ ಯಶ್ ಬಾಸ್. ವಿಶ್ವರೂಪ ಈ ಥರ ರೂಪ ನಮ್ಮ ಜೀವಮಾನದಲ್ಲಿ 19 ವರ್ಷ ಬಾಸ್ ಜರ್ನಿ ಆಗಿರ್ಬೋದು. ಬಟ್ ಈ ಥರ ಕ್ಯಾರೆಕ್ಟ್ರು ವಿಜುವೇಷನ್ನು ನಮ್ಮ ದೇವರಣಿಗೂ ನಾವು ನೋಡಿಲ್ಲ. ಬಾಸ್ ವಿಶ್ವರೂಪ ನೋಡಿದ್ದೀವಿ. ಥ್ಯಾಂಕ್ಸು ಗೀತು ಮೋಹನ್ ದಾಸ್ ಡೈರೆಕ್ಟ್ರಿಗೆ. ಫಿಲಮ್ ಮಾತ್ರ ಅಲ್ಟಿ ಬಂದಿದೆ, ಹಾಲಿವುಡ್ ಸ್ಟಪ್ಪು. ಯಾಕೆಂದರೆ ಸಣ್ಣ ಪುಟ್ಟ ಫಿಲಮ್ ಮಾಡಿರೋರಿಗೆ ಈ ಥರ ಫಿಲಮ್ ಚಾನ್ಸ್ ಕೊಡೋದೇ ಹೆಚ್ಚು. ಅದರಲ್ಲೂ KGF ಅಂತ ಆ್ಯಕ್ಟ್ರು ಮಾಡಿರೋದು. ಅವ್ರು ಮನ್ಸು ಮಾಡಿದ್ರೆ ಬೇರೆ ಡೈರೆಕ್ಟ್ರಿಗೆ ಚಾನ್ಸ್ ಕೊಡ್ಬೋದಿತ್ತು. ಬೇಕಾದ್ರೆ ಬೇರೆಯವ್ರಿಗೆ ಕೊಡ್ಬೋದು, ಹೆಸರು ಬೇಡ. ಬಟ್ ಬಾಸು ಒಬ್ಬರ ಲೇಟೆಡ್ ಡೈರೆಕ್ಟರ್ ಮೇಲೆ ನಂಬಿಕೆ ಇಟ್ಟು ಕೊಟ್ಟಿದ್ದಾರೆ. ಅವ್ರು ಅದನ್ನು ಉಳಿಸ್ಕೊಂಡಿದ್ದಾರೆ. ಫ್ಯಾನ್ಸಿಗೆ ಹಬ್ಬ ಮಾಡ್ತೀವಿ. ಎಲ್ಲರೂ ಬಂದು ನೋಡ್ಬೇಕು. ಇಂಥ ಫಿಲಮ್ನ ಮತ್ತೆ ತೆಗಿಬೇಕು ಅಂದರೆ ಯಶ್ ಬಾಸಿಂದನೇ ಸಾಧ್ಯ. ಯಾರೂ ತೆಗಿಯೋಕ್ಕಾಗಲ್ಲ. ಬಟ್ ನಿಜ ಹೇಳಬೇಕು ಅಂದರೆ ಅವರಷ್ಟು ಎಫರ್ಟ್ ಹಾಕಿರೋದಕ್ಕೂ ಈ ಫಿಲಮ್ ವರ್ತ್ ಐತಿ. ದುಡ್ಡು ಕೊಟ್ಟು ಹೋಗಿದ್ದಕ್ಕೆ ವರ್ತಬಲ್. ಸೆಕೆಂಡ್ ಹಾಫ್ ಅಂತೂ ಅನ್ಎಕ್ಸ್ಪೆಕ್ಟೆಡ್, ವಂಡರ್ಫುಲ್. ನಿಜವಾಗ್ಲೂ ಎಲ್ಲರೂ ಬಂದು ನೋಡಬೇಕು. ನೀವು ದುಡ್ಡು ಕೊಟ್ಟದ್ದು ಸೆಕೆಂಡ್ ಹಾಫ್ ಮಾತ್ರ ನೀವು ನೆಕ್ಸ್ಟ್ ಲೆವೆಲ್ ಐತಿ. ನೀವು ಬರೀ ಒಂದೊಂದು ಸೀನಿಗೂ ನೀವು ದುಡ್ಡು ಕೊಟ್ಟಿರೋದು ಫಿಲ್ ಆಗುತ್ತೆ. ಅದು ಮಾತ್ರ ಹೇಳ್ಬೋದು. ಎಲ್ಲರೂ ಬಂದು ನೋಡ್ರಿ, ಸಖತ್ತಾಗೈತೆ ಫಿಲಮ್. ನೀವೇ ಥಿಯೇಟ್ರಿಗೆ ಬಂದು ನೋಡ್ರಿ. ಫಿಲ್ಮ್ ಮಾತ್ರ ಅಲ್ಟಿ ಆಗಿದೆ, ನೆಕ್ಸ್ಟ್ ಲೆವೆಲಲ್ಲಿ ಬಂದೈತಿ. ಹಾಲಿವುಡ್ಗಿಂತ ಮೀರ್ ಬಂದಿದೆ ನೆಕ್ಸ್ಟ್ ಫಿಲ್ಮ್ ಮಾತ್ರ. ಸಖತ್ತಾಗಿ ಎಂಜಾಯ್ ಮಾಡಿ ಫಿಲ್ಮ್. ಲಾಸ್ಟ್ ಪಿನ್ ಟು ಪಿನ್ ಪ್ರತಿಯೊಂದು ಸೆಕೆಂಡು ಮಿಸ್ ಮಾಡೋಂಗಿಲ್ಲ. ಆ ಥರ ನೋಡ್ಬೋದು ಫಿಲ್ಮನ್ನ. ಬಂದೆಲ್ಲ 100% ವರ್ತ್ ಇದೆ. 100% 1000 crore ಮೀರ್ ಹೋಗ್ತಿದೆ ಬಜೆಟ್. ಇದು ಕಲೆಕ್ಷನ್ ಮಾತ್ರ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಕ್ಲೈಮ್ಯಾಕ್ಸ್ ಅದನ್ನ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಅದು ನಾವಿಲ್ಲಿ ಏನೇ ಬಾಸ್ ಅದ್ಭುತವಾಗಿ 2 ಡ್ಯುಯಲ್ ಕ್ಯಾರೆಕ್ಟರ್ದಾಗ ನಾವು ಯಾವತ್ತೂ ನೋಡಿರಲಿಲ್ಲ. ಟಿಕೆಟ್ ಕ್ಯಾರೆಕ್ಟರ್ ಅಂತೂ ನಮಗೆ ಭಾಳ ಇಷ್ಟ ಆಯಿತು. ರಾಯನ್ ಸ್ಟೈಲಿಶ್ ಲುಕ್ ಆಗಿರಲಿ, ಫೈಟ್ ಆಗಿರಲಿ, ಆ್ಯಕ್ಷನ್ ಆಗಿರಲಿ, ಒಂದು ಹಾಲಿವುಡ್ ಸ್ಟೈಲಲ್ಲಿ ಮಾಡಿದ್ರು ಬಾಸ್. ಭಾಳ ಇಷ್ಟ ಆಗಿದೆ ನಮಗೆ. ಹೌದೌದು, ಕ್ಲೈಮ್ಯಾಕ್ಸ್ ಮಾತ್ರ ಅದ್ಭುತವಾಗಿ ತೆಗೆದಿದ್ರು. ನಮ್ಮ ಸೆಲೆಬ್ರೇಷನ್ನು ಅದಕ್ಕಿಂತ ಅದ್ಭುತವಾಗಿ ನಾವು ಇಲ್ಲಿ ಮಾಡಿದ್ದೀವಿ. ಇದನ್ನು ನೀವು ನೋಡಿದ್ದೀರಾ ಯಾವ ಥರ ಸೆಲೆಬ್ರೇಷನ್ ಮಾಡಿದ್ದೀವಿ ಅಂತ. ಒಂದು ಅದ್ಭುತವಾದ ಫಿಲಮನ್ನು ಕೊಟ್ಟಿದ್ದಾರೆ ಕನ್ನಡ ಇಂಡಸ್ಟ್ರಿ ಬಾಸ್. ಇದು ಒಂಥರ ಹಬ್ಬ ಥರ ಕಾಣಿಸುತ್ತೆ ಇದು. ಯಾಕಂದರೆ ಇದು ದೀಪಾವಳಿ ಹೆಂಗೆ ಆಚರಣೆ ಮಾಡ್ತೀವಲ್ಲ ಅದೇ ಟೈಪು ಇದು. ನಾವು ಇದೇ ಥರ ಬಾಸ್ ಮೂವಿ 4 ವರ್ಷಕ್ಕೊಮ್ಮೆ ಬಂದಿದೆ. ಚೆನ್ನಾಗಿದೆ ಮೂವಿ. ಅದೇ ಥರ ಹಬ್ಬನ ಆಚರಣೆ ಮಾಡ್ತೀವಿ. ಇದು ಮಾತ್ರ ಫಿಲಮ್ ಮಾತ್ರ ನೋಡಿದೆ ನಾನು ಈಗ ಫಸ್ಟ್ ಶೋನೇ. ನಾನು ಒಂದು ಅಭಿಮಾನಿಯಾಗಿ, ಯಶ್ ಅಭಿಮಾನಿಯಾಗಿ ನೋಡಿದೆ. ಫಿಲಮ್ ಅಂತೂ ಸೂಪರಾಗಿದೆ, ಚೆನ್ನಾಗಿದೆ. ಇದು ಫಿಲಮಲ್ಲಿ ಯಾವುದೇ ರೀತಿ ಏನೂ ಪ್ರಾಬ್ಲಮ್ ಇಲ್ಲ, ಏನೂ ಇಲ್ಲ. ಏನು ಅಂದರೆ ಈಗ ಅಕ್ಕ ಆಗಲಿ, ತಮ್ಮ ಆಗಲಿ, ಎಮೋಷ್ನಲ್ ಆಗಲಿ, ಏನು ಎಲ್ಲ ಫ್ಯಾಮಿಲಿ ನೋಡೋವಂಥದ್ದು ಫಿಲಮ್ ಇದು. ಈಗ ತಂದೆ ಮಗಂದು ಬಾಂಧವ್ಯ ಏನಿರುತ್ತೆ ಅದೇ ಫಿಲಮಲ್ಲಿ ಇದೆ. ಎಲ್ಲರೂ ಬಂದು ಫಿಲಮ್ ನೋಡಿ 100 days ಪಕ್ಕ. 3000 crore ಅಲ್ಲ, 4000 crore ಪಕ್ಕ. ಇದು ಮಾತ್ರ ಹಬ್ಬ ನಮ್ಮದು. ಇದು ಮಾತ್ರ ಅಷ್ಟು ಹೇಳಬಲ್ಲೆ. ಜೈ ಯಶ್ ಬಾಸ್ ಅಷ್ಟೇ. ನನ್ನ ಹೆಸರು, ಎಲ್ರಿಗೂ ನಮಸ್ಕಾರ. ಅದೇ ನನ್ನ ಹೆಸರು ಕಿರಣ್ ಯಶ್ ಅಂತೇಳಿ. ನಾನು ಒಬ್ಬ ಆ್ಯಕ್ಟರು. ನಾನು ಒಬ್ಬ ಫಿಲಮಲ್ಲಿ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದೀನಿ. ನಾನೊಬ್ಬ ಆ್ಯಕ್ಟರು ಅಷ್ಟು ಹೇಳಬಲ್ಲೆ. ಜೈ ಯಶ್ ಬಾಸ್. ಇವಾಗ KGF ಆದಮೇಲೆ ಅವರ ಆ್ಯಕ್ಟಿಂಗ್ ಮರ್ತ್ಬಿಟ್ಟಿದ್ದಾರೆ. ಬರೀ ಮೇಕಿಂಗು ಆ್ಯಕ್ಷನ್ ಓರಿಯೆಂಟೆಡ್ ಮಾಡ್ತಾ ಇದ್ದಾರೆ ಅಂದರು. ಇದರಲ್ಲಿ ಆ್ಯಕ್ಷನ್ ಓರಿಯೆಂಟೆಡ್ ವಿತ್ ಮೇಕಿಂಗು, ಕಲೆ ಎಲ್ಲದರಲ್ಲೂ ಪ್ರೂವ್ ಮಾಡಿದ್ದಾರೆ. 1000 ಕೋಟಿ ಪಕ್ಕಾ ಫಿಕ್ಸು ಬಜೆಟ್ ಕಬಿಟ್ಟು ನೋಡಿದ್ವಿ. ಅವ್ರು ಹೇಳಿದ ಪ್ರಕಾರ ಅದಕ್ಕಿಂತ ಡಬಲ್ ಆಗಿದೆ. ಹಾಲಿವುಡ್ ರೇಂಜ್ ಲೆವೆಲಿಗೆ ಮಾಡಿದ್ದಾರೆ. ಫಸ್ಟ್ ಹಾಫ್ ಅಂತೂ ಒಳ್ಳೆ ಸಸ್ಪೆನ್ಸ್ ಆಗಿದೆ. ಸೆಕೆಂಡ್ ಹಾಫ್ ಅಂತೂ ಅದಕ್ಕಿಂತ ಡಬಲ್ ಆಗಿ ಸಸ್ಪೆನ್ಸ್ ಇದೆ. ಮೂವಿ ಮಾತ್ರ 100 days ಅಲ್ಲ, 200 days ಪಕ್ಕ ಫಿಕ್ಸು. ಅಲ್ಟಿಮೇಟ್ ಮೂವಿ ಹಾಲಿವುಡ್ ಲೆವೆಲಿಗೆ ಮಾಡಿದ್ದಾರೆ. ನಮ್ಮ ಬಾಸ್ ಏನು ಹೇಳಿದ್ರು ಅದನ್ನು ತೋರಿಸ್ಬಿಟ್ಟಿದ್ದಾರೆ. ಇನ್ನೂ ತೋರಿಸ್ಕೊಡ್ತಾರೆ. ಇನ್ನೂ ನೆಕ್ಸ್ಟ್ ಲೆವೆಲ್ ಫಿಲಮ್ಗಳು ಮಾಡ್ತಾರೆ. ಅಭಿಮಾನಿಗಳಿದ್ರು ಇವತ್ತು ಫುಲ್ ಎಂಜಾಯ್ ಮಾಡಿದ್ವಿ. ಹಬ್ಬ ಮಾಡ್ತಾರೆ ಮಾಡಿದ್ವಿ.